ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಧಿಕಾ ಮೂರ್ತಿ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನ್ ಮಾಡ್ತಿರೋ ರೆಸಿಪಿ ಬಂದು ಬಿರಿಯಾನಿ ಅಂಡ್ ಚಿಕನ್ ಚಾಪ್ಸ್. ಬನ್ನಿ ಮಾಡೋಣ. ಮಾಡಿಟ್ಟಿದೀನಿ, ಅದನ್ನ ವಿಡಿಯೋ ಮಾಡಕ್ ಆಗಿಲ್ಲ, ಬಿರಿಯಾನಿ ಮಾತ್ರ ಮಾಡ್ತೀನಿ. ನೋಡಿ ಗೈಸ್, ಚಿಕನ್ ಚಾಪ್ಸ್ ರೆಡಿ ಆಗಿದೆ. ಈಗ ಬಿರಿಯಾನಿ ಮಾಡೋಣ ಬನ್ನಿ. ಫಸ್ಟ್ ಇದೊಂದು ಬಾಂಡ್ಲಿ ಈ ತರ ತಗೊಳ್ಳೋಣ ಗೈಸ್. ಈ ತರದ್ದು ಒಂದು ಮೊದಲು ಈ ತರ ಪಾತ್ರೆ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಗೈಸ್. ಆಯಿಲ್ ಹೊಟ್ಟೆಗೆ ಹಾಕೊಳ್ಳೋ ಆಯಿಲ್ ಅಲ್ಲ, ಅದು ಅಡುಗೆಗೆ ಹಾಕೋ ಆಯಿಲ್, ಎಣ್ಣೆ. ಅಡುಗೆಗೆ ಹಾಕೊಳ್ಳೋ ಎಣ್ಣೆ. ಸ್ವಲ್ಪ ಎಣ್ಣೆ ಕಾಯ್ಲಿರಿ. ಮಾಡಿ ಹಾಕಿದ್ದೆ ಅನ್ಸುತ್ತೆ, ಮತ್ತೆ ಟ್ರೈ ಮಾಡ್ತಿದ್ದೀನಿ ಗೈಸ್. ನಾನು ಆಗ್ಲೇ ಬಿರಿಯಾನಿ ರೆಸಿಪಿನ ಹಾಕಿದ್ದೆ, ಮತ್ತೆ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಇದು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ ಅಂದ್ರೆ ಒಂದ್ 8-9 ಮೆಂಬರ್ಸ್ಗೆಲ್ಲ ಮಾಡ್ತಾ ಇದ್ದೀನಿ. ನೋಡಿ, ಅಷ್ಟು ಎಕ್ಸ್ಪರ್ಟ್ ನಾನು ಕುಕಿಂಗ್ ಅಲ್ಲಿ. ಫಸ್ಟ್ ಇದು ಹಾಕೊಳ್ಳೋಣ ಗೈಸ್. ಎಣ್ಣೆ ಕಾದಿದೆ, ಇದು ಬಾತಲ್ಲಿ ಹಾಕೊಳ್ಳೋಣ. ಫ್ಲೇವರ್ ಗಮ್ಮನ್ನುತ್ತೆ ಇದು ಹಾಕೊಂಡ್ರೆ. ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು ಗೈಸ್. ಎಣ್ಣೆ ಕಾದಿದೆ ಚೆನ್ನಾಗಿ. ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಿಡಿತಾ ಇದೆ. ಗೈಸ್, ನೆಕ್ಸ್ಟ್ ಟೊಮೊಟೊ ಹಾಕೊಳ್ಳಿ. ಕಸ್ತೂರಿ ಮೇಥಿ ಹಾಕೊಳ್ಳಿ ಸ್ವಲ್ಪ. ಗಮ್ ಅನ್ನುತ್ತೆ ಕಸ್ತೂರಿ ಮೇಥಿ ಫ್ಲೇವರು, ಅದಕ್ಕೆ ಒಂಚೂರು ಹಾಕೊಳ್ಳಿ. ಚೆನ್ನಾಗಿ ಗಮ್ ಅನ್ನುತ್ತೆ ಬಿರಿಯಾನಿ. ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ಸಿಂಪಲ್ ಆಗಿರೋ ಬಿರಿಯಾನಿ ಇದು, ಸಿಂಪಲ್ ಆಗಿ ಏನಿಲ್ಲ ಗೈಸ್. ನೆಕ್ಸ್ಟ್ ಇಲ್ಲಿ ಚಿಕನ್ ಬಿರಿಯಾನಿಗೆ ಅಂತಾನೆ ಚಿಕನ್ ಕಟ್ ಮಾಡಿಸ್ಕೊ ಬಂದಿದೆ ಅಂಗಡಿಲಿ. ನೋಡಿ ಗೈಸ್, ತೊಳೆದ್ಬಿಟ್ಟು ಹಾಕೊಳ್ಳೋಣ. ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ ಗೈಸ್ ಬಿರಿಯಾನಿನ. ನಾನೇ ಒಂದ್ ಹೋಟ್ಲ್ ಇಡ್ಬೋದು ಅನ್ಸ್ತಾ ಇತ್ತು ನಮ್ಮೂರಲ್ಲಿ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ರೈಸ್ ತೊಳೆದ್ಬಿಟ್ಟು ನೋಡಿಯಾ, ಚಿಕನ್ ಹಾಕೊಂಡಿದೀನಿ. ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಚಿಕನ್ ಹಾಕೊಳ್ಳಿ. ನೆಕ್ಸ್ಟ್ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಇದಕ್ಕೆ ಈಗಲೇ ಹಾಕೊಳ್ಳಿ ಗೈಸ್ ಉಪ್ಪನ್ನ. ಗೈಸ್, ಉಪ್ಪನ್ನ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಗೈಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ ಗೈಸ್ ಬಿರಿಯಾನಿನ. ನೆಕ್ಸ್ಟ್ ಸ್ವಲ್ಪ
ಇಲ್ಲೇ ಇದಾ ಅರ್ಶಿನ ಹಾಕೊಳ್ಳಿ ಗೈಸ್. ಅಷ್ಟೇ ಯಾಕೆ ಹಾಕ್ದಾರ ಗೊತ್ತಾ ಗೈಸ್, ಸ್ವಲ್ಪ ಚಿಕನ್ನು ಸ್ಮೆಲ್ ಅಲ್ವಾ, ಸ್ವಲ್ಪ ಹೊಲ್ಸೆಲ್ಲ ಹೋಗ್ಲಿ ಅಂದ್ಬಿಟ್ಟು ಅರ್ಶಿನ ಮತ್ತೆ ಉಪ್ಪನ್ನ ಹಾಕ್ತಾರೆ. ಇನ್ನೊಂಚೂರು ಅರ್ಶಿನ ಹಾಕೊಳ್ಳಿ ಗೈಸ್. ಅರ್ಶಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ, ಮಾಂಸ ಎಲ್ಲ ಚೆನ್ನಾಗಿ ಬೇಯೋ ಗಂಟ. ಗೈಸ್ ನನ್ಗೆ ಬಿರಿಯಾನಿಗಿಂತ ಇಲ್ಲಿ ಹುರಿದಿರೋ ಪೀಸ್ ಇರುತ್ತಲ್ಲ, ಅರ್ಶಿನ ಮತ್ತೆ ಉಪ್ಪಾಕಿ ಹುರಿದಿರೋ ಅಂತ ಪೀಸ್ ಇರುತ್ತಲ್ಲ, ಅದ್ ತಿಂದ್ರೆ ಸಖತ್ತಾಗಿರುತ್ತೆ ಗೊತ್ತಾ. ಗೈಸ್ ನಾನು ಮಾಡಿರೋಂತ ಚಾಪ್ಸು ಹೆಂಗಿದೆ ಕೇಳಿ, ಟೇಸ್ಟ್ ರಿವ್ಯೂ ಕೊಡಿ ಅಂತೀರಾ? ಹೆಂಗದೆ ನಾನು ಮಾಡಿರೋ ಚಾಪ್ಸು? ಸ್ವಲ್ಪ ಒಂಚೂರು ಹಿಂಗೆ ತಿರುಗ್ತಾ ಇರಿ ಗೈಸ್. ನೆಕ್ಸ್ಟ್ ಅದು ಚೆನ್ನಾಗಿ ಫ್ರೈ ಆಗ್ತಿದೆ ಅಲ್ವಾ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಪೀಸ್ ತಿಂದ್ರೆ ಎಷ್ಟು ಸಕ್ಕದಾಗಿರುತ್ತೆ ಗೊತ್ತಾ, ಹುರಿದಿರೋ ಅಂತಹ ಪೀಸ್ನ. ನೆಕ್ಸ್ಟ್ ಗರಂ ಮಸಾಲ ಹಾಕೊಳ್ಳಿ ಒಂದು. ನೆಕ್ಸ್ಟ್ ಒಂದು ಚಿಕನ್ ಮಸಾಲ ಫ್ರೈ, ತೇಜು ಚಿಕನ್ ಮಸಾಲ ಫ್ರೈ ಒಂದ್ ಹಾಕೊಳ್ಳಿ. ಇಷ್ಟು ಪೌಡರ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ಅಪ್ಪ ಕೈಗೆ ಅದೇ ಹೊಡಿತಾ ಇದೆ. ಬೆವರು ಸುರ್ಸಿ ಮಾಡ್ತಾ ಇದ್ದೇನೆ ಗೈಸ್. ನೆಕ್ಸ್ಟ್ 2 ಚಿಕನ್ ಅಂಡ್ ಮಟನ್ ಬಿರಿಯಾನಿ ಮಸಾಲಾ ಪೌಡರ್, ತೇಜು ಅವರ ಚಿಕನ್ ಬಿರಿಯಾನಿ ಪೌಡರ್ 2 ಹಾಕೊಳ್ಳಿ. ಇದಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಒಲೆ ಮೇಲೆ ಒಲೆ ಮೇಲೆ ನಿಂತ್ಕೊಂಡು ಬೆವರು ಸುರಿಸಿ ಮಾಡ್ತಾ ಇದೀನಿ ನಾನು. ನೋಡಿ ಗೈಸ್ ಕಮೆಂಟ್ ಮಾಡ್ತಾ ಇದಾರೆ, ಬೆವ್ರನ್ನ ಒಳಗೆ ಸುರಿಸ್ಬಿಟ್ಟು ಮಾಡಿರಾ ಅಂತ. ಹಾಗೂ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ? ನೋಡಿ ಬೆವರು ಚೆನ್ನಾಗಿ ಬೆಂದಿದೆ. ಈ ಪೀಸ್ ನ ಯಾರಾದ್ರೂ ಟೇಸ್ಟ್ ಮಾಡಿ ಗೈಸ್, ಇಷ್ಟೆಲ್ಲ ಹಾಕಾದ್ಮೇಲೆ ಸಖತ್ ಇರ್ತದೆ ಗೊತ್ತಾ. ನೆಕ್ಸ್ಟ್ ಎಷ್ಟು ಅಕ್ಕಿ, 1 kg ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ಬತ್ತಾವೆ ಕಂಟ್ರೋಲ್ ಮಾಡ್ಬಿಟ್ಟಿದೀನಿ. ನೆಕ್ಸ್ಟ್ ಗೈಸ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗದೆ, ಚಿಕನ್ ಎಲ್ಲ ಬೆಂದದೆ. ಇದು 1 kg ಅಕ್ಕಿ ತಗೊಂಡಿದ್ದೀನಿ. ಇಷ್ಟು ಅಕ್ಕಿ ಹಾಕೊಳ್ಳಿ. ನೀರ್ ಎಷ್ಟಪ್ಪ ತಗೋಬೇಕು ಅಂದ್ರೆ, ಈಗ ಅಕ್ಕಿ ತಗೊಂಡ್ವಲ್ಲ ಅದೇ ಪಾತ್ರೆಲಿ 2 ಸಲ ಹಾಕೊಳ್ಳಿ ನೀರ್ನ. ಇದು ಈ ಅಕ್ಕಿನ ಈ ಪಾತ್ರೆ ತಗೊಂಡಿದೆ, 2 ಸಲ ಇದ್ ನೀರ್ ಹಾಕೊಳ್ಳಿ ಇದೇ ಪಾತ್ರೆಲಿ. ಇನ್ನೊಂದ್ಸಲ ನೀರ್ ಹಾಕೊಳ್ಳಿ. ಮೋಸ್ಟ್ಲಿ ಈ ವಿಡಿಯೋ ಸೋಮವಾರ ಅಪ್ಲೋಡ್ ಆಗುತ್ತೆ. ನೀವು ಆಮೇಲೆ ನನ್ನ ಸೋಮವಾರ ತಿಂತೀರಾ ನೀವು ಅಂತ ಕಮೆಂಟ್ ಮಾಡ್ಬೇಡಿ. ಭಾನುವಾರ ಅಪ್ಲೋಡ್ ಇವತ್ ಮಾಡ್ತಿರೋದಲ್ವಾ ವಿಡಿಯೋನ, ಎಡಿಟ್ ಮಾಡಕ್ಕೆ ಟೈಮ್ ತಗೊಳುತ್ತೆ.
ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ. ಇಷ್ಟೇ ಸಾಕು ಗೈಸ್. ನೀರು ಜಾಸ್ತಿ ನೀರು ಹಾಕ್ಬಿಟ್ರೆ ಮುದ್ದೆ ಆಗೋಯ್ತದೆ. ಇಷ್ಟೇ ನೀರು ಸಾಕು. ಈಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ಬಿಡೋಣ ಗೈಸ್. ಇವಾಗ ಕುದೀತಾ ಇದೆ, ಸ್ವಲ್ಪ ಹಿಂಗೆ ತಿರುಗಿಸ್ಕೊಳ್ಳಿ. ಹಂಗೆ ಪ್ಲೇಟ್ನ ಮುಚ್ಚಿ. ಗೈಸ್ ಎಲ್ಲ ಆಗಿದೆ. ಆಫ್ ಮಾಡ್ಬಿಟ್ಟು ಒಂದು ಅರ್ಧ ಬಿಂದಿಗೆ ನೀರಿಟ್ಟಿದ್ದೀನಿ ದಮ್ ಕಟ್ಟೋದೆಲ್ಲ. ಸೊ ಇನ್ನೊಂದು 5 ನಿಮಿಷ ಬಿಟ್ಟು ಬಿರಿಯಾನಿ ರೆಡಿ ಆಗುತ್ತೆ ಅಷ್ಟೇ ಗೈಸ್. ನೋಡಿ ಗೈಸ್ ಬಿರಿಯಾನಿನ ಗೈಸ್ ಸರಿಗಪ್ಪ ಲೀಡರ್ ಚಾಂಪ್ ಗ್ರ್ಯಾಂಡ್ ಫಿನಾಲೆ ನಡೀತಿದೆ. ಯಾರು ಗೆಲ್ಬೇಕು ಕಮೆಂಟ್ ಮಾಡಿ ಗೈಸ್. ಬಿರಿಯಾನಿ ರೆಡಿ ಆಗಿದೆ, ಹಾಕೋ ಬಂದಿದ್ದೀನಿ. ಚಾಪ್ಸು ಮತ್ತೆ ಬಿರಿಯಾನಿ ಟೇಸ್ಟ್ ಮಾಡೋಣ ಬನ್ನಿ. ಹೋಟ್ಲು ಯಾರೋ ಬೈಗೋದವ್ರೆ ಗೈಸ್ ನನಗೆ. ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡಿದ್ದೀನಿ. ತುಂಬ ಸಕ್ಕತ್ತಾಗೈತೆ. ತುಂಬ ಚೆನ್ನಾಗೈತೆ ಗೈಸ್. ಅಷ್ಟೇ ಗೈಸ್. ಇಲ್ಲ ಊಟ ಮಾಡಬೇಕು ಗೈಸ್. ಆಮೇಲೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.